ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಸ್ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹ್ಯಾಪಿ ದೀಪಾವಳಿ. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಹಾಗೆ ನನ್ನ ತಾಯಿ ಹಾಸನಾಂಬ ದೇವಿಗೆ ಕೈ ಮುಗಿರಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ದೀಪಾವಳಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವು, ಜಾತ್ರೆ ಹೇಗೆಲ್ಲ ಇತ್ತು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ನನ್ನ ಹಸ್ಬೆಂಡ್ ಪಟಾಕಿ ತರೋಕ್ಕೆ ಅಂತ ಹೋಗಿದ್ವು. ಅಲ್ಲಿ ಹೋಲ್ಸೇಲ್ ಅಂಗಡಿಲಿ ಪಟಾಕಿ ಸಿಗುತ್ತೆ, ಯಾವಾಗಲೂ ಸಿಗುತ್ತೆ ಆ ಹೋಲ್ಸೇಲ್ ಅಂಗಡಿಲಿ. ನೆಕ್ಸ್ಟು ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು, ಸೊ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೀವಿ. ನಮ್ಮ ತಾಯಿ ಮನೇಲಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಅಪ್ಪಂಗೆ ಹಿರಿಯರಿಗೆ ಅಂದರೆ ಅಜ್ಜಿ ತಾತ, ನಮ್ಮ ತಂದೆಗೆ ಹಿಡೈಕ ಹಬ್ಬ ಇದೆ ಹಬ್ಬ ನಮ್ಮದು. ಇಡೀ ಊರೇ ಈ ಹಬ್ಬನ ಒಂಥರ ಬಂಡಿ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತೀವಿ. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಚೀಟಿ ಹಾಕ್ಕೊಂಡಿರ್ತೀವಿ. ಆ ಚೀಟಿನ ದೀಪಾವಳಿ ಟೈಮಲ್ಲೇ ಹೊಡ್ಕೊಂಡು ಮಟನ್ ಚೀಟಿ ಅಂತ ಹಾಕಿರ್ತೀವಿ. ಮಟನ್ ತೊಗೊಳ್ಳಲ್ಲ, ಬದಲಿಗೆ ಅಮೌಂಟ್ನ ತೊಗೊತೀವಿ. ಅಮೌಂಟ್ ತೊಗೊಂಡು ಆ ಬಂದಿರೋ ಅಮೌಂಟಲ್ಲೇ ನಾವು ಹಬ್ಬನ ಸೆಲೆಬ್ರೇಟ್ ಮಾಡೋದು. ನೆಂಟರಿಗೆಲ್ಲ ಹೇಳ್ಕೊಂಡು ಗ್ರ್ಯಾಂಡಾಗೆ ಒಂದಿನ ಸಿಹಿ ಊಟ, ಇನ್ನೊಂದು ದಿನ ಮಟನ್ ಊಟ ಅಂತ ಮಾಡ್ತೀವಿ. ನಮ್ಮ ಮನೇಲಿ ಈಗ ಒಂದೆರಡು ವರ್ಷದಿಂದ ಚೇಂಜ್ ಮಾಡ್ಕೊಂಡಿದ್ದೀವಿ. ಹಬ್ಬದ ದಿನವೇ ಅಪ್ಪನಿಗೆ ಮಟನ್ ಅಂದರೆ ಇಷ್ಟ ಅಂದ್ಬಿಟ್ಟು ಹಬ್ಬದ ದಿನವೇ ಸ್ವಲ್ಪ ಮಟನ್ ತೊಗೊಬಂದು ಅಪ್ಪನಿಗೋಸ್ಕರ ಹಬ್ಬದ ದಿನವೇ ಮಟನ್ ಊಟ ಇಡ್ತೀವಿ. ಸಿಹಿ ಊಟನೂ ಜೊತೆಗೆ ಇಡ್ತೀವಿ. ಮಟನ್ ಊಟನ ಮಾರನೇ ದಿನ ತುಂಬ ಗ್ರ್ಯಾಂಡಾಗೆ ಎಲ್ಲ ನೆಂಟರುಗಳ್ನೂ ಕರೆದ್ಬಿಟ್ಟು ಮಾಡ್ತೀವಿ. ಅಮ್ಮನ ಮನೆ ಅಡುಗೆ ಮನೆನ ಕ್ಲೀನ್ ಮಾಡಿದ್ನಲ್ಲ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಕ್ಚುಲಿ ಪೈಂಟ್ ಏನೂ ಮಾಡಿಸಿರ್ಲಿಲ್ಲ, ಅಂದರೆ ಇರೋದು ಲೀಸಿಗಲ್ವ ಮನೆ ಇದು. ನಾವಿವಾಗ ಇನ್ನೊಂದು 15 ದಿನದಲ್ಲಿ ಗುದ್ಲಿ ಪೂಜೆ ಶುರು ಮಾಡ್ತೀವಿ. ಸೊ ಹಂಗಾಗಿ ನಾನು ಹುಟ್ದಾಗಿಂದ ಇದೇ ಮನೇಲಿರೋದು. ಮನೆ ಕಂಪ್ಲೀಟ್ಲಿ ವಿಡಿಯೋ ಇಲ್ಲ, ಇನ್ನೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಕೈ ಬೇರೆ ಸುಟ್ಕೊಬಿಟ್ಟಿದ್ದೆ, ಆ ಕೈಗೆ ಪೇಸ್ಟ್ ಹಚ್ಕೊಂಡು ತೋರಿಸ್ತಿದ್ದೀನಿ. ಮಧ್ಯರಾತ್ರಿ ಆಗಿಬಿಟ್ಟಿತ್ತು ಕ್ಲೀನ್ ಮಾಡೋ ಹೊತ್ತಿಗೆ. ಕ್ಲೀನಿಂಗೆಲ್ಲ ಮುಗಿಸಿ ಪಟಾಕಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ವು ಅವತ್ತು. ಇದು ಬೈಪಾಸಲ್ಲೇ ಇರೋದು ಅಂಗಡಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗೇ ಕೊಡ್ತಾರೆ. ಅಂದರೆ ಇವಾಗ ಹೋಲ್ಸೇಲ್ ರೈಟಿಗೆ ಸಿಗುತ್ತೆ ಇಲ್ಲಿ. ಯಾವಾಗಲೂ ಇಲ್ಲಿ ಪಟಾಕಿ ಸಿಗುತ್ತೆ, ಯಾರಿಗಾದರೂ ಬೇಕಾದರೆ ಹೋಗಿ ತಗೊಳ್ಳಿ. ಅದಾದಮೇಲೆ ಅತ್ತೆ ಕೋಳ್ಬಳೆ ಚಕ್ಲಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು. ನಮ್ಮ ಅತ್ತೆ ಮನೆಗೆ ಮಾಡಿಬಿಡಿ ಅಂದ್ಬಿಟ್ಟು ಅಲ್ಲೇ ಹೇಳಿದ್ದೆ. ನಮ್ಮ ಅತ್ತೆನೇ ಮಾಡ್ಕೊಂಡು ಕೊಟ್ಟು ಕಳಿಸಿದ್ರು ನನ್ನ ಹಸ್ಬೆಂಡ್ ಕೈಲಿ. ಅದಾದಮೇಲೆ ನನ್ನ ಮಕ್ಕಳು ಇಟ್ಕೊಂಡು ಮಾಡೋಕ್ಕಾಗಲ್ವಲ್ಲ ಮನೇಲಿ. ಮಕ್ಕಳು ಅಂತೂ ನೋಡಿ, ಇಲ್ಲಿ 3 ಜನ ಮಕ್ಕಳು ಸೇರ್ಕೊಬಿಟ್ಟು ಹೇಗೆ ಆಟ ಆಡ್ತಿದ್ದಾವೆ ಅಂತ ಹೊಚ್ಕೊಂಡು. ಇಲ್ಲಯ್ಯ ಅಂತವೆ. ಎಲ್ಲಿದ್ದಾರೆ ಪಾಪು ಅಂದರೆ ಇಲ್ಲಯ್ಯ ಅಂತವೆ. 3 ಜನನೂ ಆ ಥರ ತುಂಬ ಕೀಟ್ಲೆ ಮಾಡ್ಕೊಂಡು ಆಟ ಆಡ್ತಿರ್ತವೆ. ತುಂಬ ಗಲಾಟೆ ಮಾಡ್ತಾರೆ, ಏನು ಮಾಡೋದು, ಮಕ್ಕಳಲ್ವಾ. ಅದಾದಮೇಲೆ ಪಾನಿಪುರಿ, ಗೋಬಿ ಮಂಚೂರಿ ತಂದಿದ್ದೆ. ನಮ್ಮ ಪಾಪು ಇಂತೂ ಪಾನಿಪುರಿ ತಿಂದು ಲಾಸ್ಟಿಗೆ ಎತ್ತಾಗೆ ಹೆಚ್ಚಾಗ್ಬಿಟ್ಟು ಉಗ್ಬಿಟ್ಟು ನೀರು ಕುಡಿದಿದ್ದಾಳೆ, ಖಾರ ಬೇರೆ ಆಗಿಬಿಟ್ಟಿತ್ತು. ನೆಕ್ಸ್ಟು ಟೆಂಪಲ್ಗೆ ಹೋಗೋಣ ಅಂತ ಫುಲ್ಲು ರಶ್ಶು. ಟೆಂಪಲ್ ಅಂತೂ ಯಾವತ್ತು ಹೋಗೋದಪ್ಪ, ಇಲ್ಲೇ ಹತ್ರ ಇಟ್ಕೊಂಡು ದೇವಸ್ಥಾನಕ್ಕೂ ನಮ್ಮ ಮನೆಗೂ ಏನೊಂದು 3 ಕಿಲೋಮೀಟ್ರು ಇಲ್ವೇನೋ, ಅಷ್ಟು ದೂರ ಅಷ್ಟೇ ಹೇಳಬೇಕು ಅಂದರೆ ಡಿಫ್ರೆನ್ಸ್ ಇರೋದು. ಬಟ್ ಯಾವಾಗ ಹೋಗೋದು ಅಂತ ಲಾಸ್ಟಿಗೂ ನಮ್ಮ ಮನೆಯವರು 1,000 ರೂಪಾಯಿ ಟಿಕೆಟ್ ತೊಗೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗಿನ ಜಾವ 7 ಗಂಟೆಗೆ ಹೋಗಿತ್ತು. ಹಿಂಗೆ ವಾಪಸ್ ಬಂದುಬಿಟ್ವು. 1,000 ರೂಪಾಯಿ ಟಿಕೆಟ್ ತೊಗೊಂಡು ಫ್ರೀ ದರ್ಶನನೇ ಫುಲ್ ಫ್ರೀ ಇತ್ತಂತೆ. ಆದರೂ ನಮ್ಮ ಮನೇಲಿ ಸ್ವಲ್ಪ ಎಲ್ಲೂ ಕಾಯ್ದು ಮಾಡಿ ಹೋಗೋ ಅಂಥ ಸ್ಥಿತಿಲಿಲ್ಲ ನನ್ನ ಹಸ್ಬೆಂಡ್ ಶರತ್ತು. ಸೊ ಟಿಕೆಟ್ ತೊಗೊಂಡು ಬಂದರು, ಹೋದ್ವು ಎಲ್ಲರೂ. 3 ಕಿಲೋಮೀಟ್ರು ಏನಿಲ್ಲ, 1.5 ಕಿಲೋಮೀಟ್ರೇನೋ ಇದೆ ಅಷ್ಟೇ. ನಮ್ಮ ಮನೆಗೂ ಕೂಡ ದೇವಸ್ಥಾನಕ್ಕೂ 1.5-2 ಕಿಲೋಮೀಟ್ರ್ ಅಷ್ಟೇ ಇರ್ಬೋದು. ಇನ್ನೊಂದೇನು ಅಂದರೆ ನಮ್ಮ ದೇವಸ್ಥಾನದಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಲ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು. DC ಮ್ಯಾಮು ಮತ್ತು SP ಮ್ಯಾಮ್ ಎಲ್ಲ ಸಚಿವಾಲಯದವರು ತುಂಬ ಚೆನ್ನಾಗೇ ಮೇಂಟೆನೆನ್ಸ್ ಮಾಡಿದರು ಈ ಸಲ. ಅಂದರೆ ನನಗೆ ಒಂದು ಬೇಜಾರಾಗಿತ್ತು ಏನು ಅಂದರೆ, ಕಾಮನ್ ಪೀಪಲ್ನ ಮತ್ತು ಸೆಲೆಬ್ರಿಟಿಗಳನ್ನ ಸಮವಾಗಿ ನೋಡಲಿಲ್ಲ. ಅದೊಂದೇ ಬೇಜಾರಾಯಿತು. ಅವರು ಓಕೆ ಟಿಕೆಟ್ ತೊಗೊಂಡೇ ಹೋದರು, ಬಟ್ ಒಳಗಡೆ ದೇವ್ರ ಗರ್ಭಗುಡಿಗೆ ಯಾಕೆ ಅವ್ರನ್ನ ಬಿಡೋದು ನನ್ನ ಪ್ರಶ್ನೆ.
ಸಮಾನತೆ ಸಮಾನತೆ ಎಲ್ಲೋಯ್ತು ನಿಮ್ಮ ಸಮಾನತೆ? ಗರ್ಭಗುಡಿಲಿ ದೇವ್ರು ಹೇಳಿತ್ತಾ ಅವ್ರನ್ನ ಮಾತ್ರ ಬಿಡಿ ಸೆಲೆಬ್ರಿಟಿಗಳು ಅವರು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರನ್ನ ಮಾತ್ರ ಬಿಡಿ ಅಂತ ಹೇಳಿತ್ತಾ? ಅದೊಂದು ನ್ಯಾಯವಾಗಿ ಸಮಾನತೆಯಿಂದ ಎಲ್ಲರನ್ನೂ ಒಂದೇ ಥರ ನೋಡಿ ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ. ಹಾಗೆ ನಮ್ಮ ಡೈರೆಕ್ಟ್ರು ಸರ್ ಜೊತೆ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ನಮ್ಮ ಹಾಸನಾಂಬ ಮಹಿಮೆ ಮೂವಿ, ಇದರಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ಮತ್ತು ಇದು ಶ್ರೀನಿವಾಸ್ ಸರ್ರು, ಮತ್ತು ಇವರು ನನಗೆ ಒಂದು ಮೂವಿಲಿ ತಂದೆ ಪಾತ್ರ ಮಾಡಿದರು, ಇಲ್ಲೂ ಕೂಡ ಸಿಕ್ಕಿದ್ರು. ಇದು ಅತ್ತೆ ಸೊಸೆಗೆ ಕಲ್ಲು ಆ ಥರ ಇದೆಯಲ್ಲ, ಅದೆಲ್ಲ ಸ್ಟೋರಿ ಮಾಡೋಕ್ಕೆ ಅಂತ ಅಜ್ಜಮ್ಮ ಬಂದಿದ್ದರು. ಇವರು ಊರಿನ ಮಹಾರಾಣಿ ಅಂತ ಫುಲ್ ಎಲ್ಲ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮದು ಮೂವಿ ಟೈಮಲ್ಲಿ ಇದೆಲ್ಲ ಓಪನಿಂಗಲ್ಲಿ ಫೋಟೋಸ್ನ ತೆಗೆಸ್ಕೊಂಡಿದ್ದಿತ್ತು. ಮೂವಿ ಟೈಮಲ್ಲಿ ತೆಗ್ಸಿದ್ರೆ ಅದೆಲ್ಲ ಅಪ್ಲೋಡ್ ಮಾಡಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ಡೈರೆಕ್ಟರ್ ಸರ್ ಹೆಂಡ್ತಿ ಅವರು, ಇವರು ಹೀರೋಯಿನ್ನು. ಅವ್ರ ಹೆಸರು ನೋಡಿ, ಡೈರೆಕ್ಟ್ರ್ ಸರ್ರು ಆ್ಯಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ. ಆಮೇಲೆ ಅಜ್ಜಮ್ಮನೂ ಕೂಡ ಅತ್ತೆ ಕ್ಯಾರೆಕ್ಟ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಾವು ಕೂಡ ಆ್ಯಕ್ಟ್ ಮಾಡಿದ್ದೀವಿ. ಯಾರಾದರೂ ಮೂವಿನ ನೋಡಿಲ್ಲ ಅಂದರೆ ಹಾಸನಾಂಬ ಮಹಿಮೆ ಹೋಗಿ ನೋಡಿ. ಹಾಗೆ ನಮ್ಮಮ್ಮನ ನೋಡಿ, ನಾನು ಸ್ಕಿಪ್ ಹಾಕಿದ್ದೀನಿ ಹಾಗೆ ಜಸ್ಟ್ ಒಂದು ಸ್ಕ್ರೀನ್ಶಾಟು. ನಮ್ಮಮ್ಮನೂ ಕೂಡ ಆ್ಯಕ್ಟ್ ಮಾಡಿಸಿದ್ದೆ ನಾನು ಈ ಮೂವಿಲಿ. ಇವರೆಲ್ಲ ನಾವೆಲ್ಲ ಆ್ಯಕ್ಟರ್ಸೇ ಇಲ್ಲಿ ಇರೋರೆಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸಲ ನಾನು ಚಿಕ್ಕವಳಿದ್ದಾಗ ಈ ಮ್ಯಾಮ್ ಸಿಕ್ಕಿದ್ರು, ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದರು. ಹಾಸನಾಂಬ ಮಹಿಮೆ ಎಂಬ ಮೂವಿನ ನೋಡಿ ಎಲ್ಲರೂ. ಅದರಲ್ಲಿ ನಾನು ನನ್ನ ತಾಯಿ ಇಬ್ಬರು ಆ್ಯಕ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಇಂಡಸ್ಟ್ರಿಲಿದ್ದೆ. 1-2-3 ಸೀರಿಯಲ್ಲು, ಆಮೇಲೆ 1-2-3 ಮೂವಿ ಮತ್ತು ಕ್ಯಾಮ್ರಾ ಹಿಂದೆ ವರ್ಕು ಕೂಡ ಮಾಡಿದ್ದೀನಿ. ಅದಾದಮೇಲೆ ತುಂಬ ಜನನೂ ಕೂಡ ಸೇರಿಸಿದ್ದೀನಿ. ಖುಷಿಯಾಗುತ್ತೆ. ಬಟ್ ಮದುವೆ ಅಂತ ಆದಮೇಲೆ ಬಿಡಿಸ್ಬಿಟ್ರು. ಒಂದು ಮೂವಿಗೆ ಹೀರೋಯಿನ್ ಕ್ಯಾರೆಕ್ಟ್ರಿಗೆ ಫೋಟೋಶೂಟು ಕೂಡ ಆಗಿತ್ತು. ಬಟ್ ಮದುವೆ ಆದಮೇಲೆ ಕಳಿಸ್ಲೇ ಇಲ್ಲ ಶರತ್ ಅವರು. ಅದಾದಮೇಲೆ ಟೆಂಪಲೆಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಟ್ 1,000 ರೂಪಾಯಿ ಟಿಕೆಟ್ ತೊಗೊಂಡೋಗಿದ್ವು. ಇದು ನಾವು ಮನೆ ಮಾಡ್ಕೊಂಡಿದ್ದೀವಲ್ಲ, ಅಲ್ಲೋಗಿ ಪೂಜೆ ಮಾಡಿ ಅಮಾವಾಸ್ಯೆಗೆ ಬಾಗ್ಲ ಹತ್ರ ನಾವು ಸಗಣಿಲಿ ದೀಪ ಮಾಡಿ ಇಡ್ತೀವಲ್ಲ, ತೆಪ್ಪ, ಅದೆಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಬಂದಿದ್ದೆ. ಅಮ್ಮನ ಮನೇಲೇ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಅಮ್ಮನ ಮನೇಲೇ ಇರ್ತೀವಿ. ಮಳೆದ ಹಬ್ಬದಲ್ಲಿ ನಾವು ನಮ್ಮ ಅತ್ತೆ ಮನೆಗೆ ಬಂದವರು ಮಳೆದ ಹಬ್ಬ ಕಳ್ಕೊಂಡು ಕಲ್ಯಾಣ ಮುಗಿಸ್ಕೊಂಡು ನಮ್ಮ ಪಾಪು ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಮ್ಮಮ್ಮ ಮನೆಗೆ ಹಬ್ಬ ಮಾಡೋಕ್ಕೆ ಅಂತ. ಇದು ಅಮ್ಮ ಮನೆ ದೇವ್ರ ಪೂಜೆ ಮಾಡಿರೋ ವಿಡಿಯೋ. ನೆಕ್ಸ್ಟು ಅಪ್ಪಂಗೆ ಧೂಪ ಹಾಕೋಕ್ಕೆ ಎಲ್ಲ ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲ ಜೋಡಿಸಿ ಪೂಜೆ ಮಾಡ್ತಾಯಿದ್ದೀವಿ. ಹಬ್ಬದ ದಿನ ಜಾಸ್ತಿ ಜನ ನೆಂಟರಿಗೆ ಹೇಳ್ಕೊಂಡಿರಲ್ಲ, ಮನೆ ಪೂರ್ತಿನೇ ಮಾಡ್ಕೊತೀವಿ. ಅಜ್ಜಿ, ತಾತ ಮತ್ತು ಅಪ್ಪಂಗೆ ನಾವು ಎಡೆ ಇಕ್ತೀವಿ. ಪೂಜೆ ಮಾಡೋ ಟೈಮಲ್ಲಿ ಅಳು ಬರುತ್ತೆ ಯಾವಾಗಲೂ. ಬಟ್ ಈ ಸಲ ನನ್ನ ಹಸ್ಬೆಂಡ್ ಜೋರು ಮಾಡಿಬಿಟ್ರು, ಹತ್ತಿರ ಸರಿ ಇರಲ್ಲ ಅಂತ. ಬಟ್ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ನನ್ನ ತಂದೆನ ಕಳ್ಕೊಂಡಿರೋದು. ಇಷ್ಟು ಬೇಗ ನನ್ನ ತಂದೆನ ದೇವರು ಕಿತ್ಕೋತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಆದರೂ ನನ್ನ ತಾಯಿ ಕಣ್ಣೀರು ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಈ ಸಲ ಆದಷ್ಟು ಅಳುನ ಕಂಟ್ರೋಲ್ ಮಾಡಿಕೊಂಡೆ ನಾನು. ಖುಷಿಯಾಗಿ ಹಬ್ಬ ಮಾಡು ಅಂತ ಹೇಳ್ತಾ ಇರ್ತಾರೆ. ನನ್ನ ತಂದೆ ವಾಚದ್ದು. ನನ್ನ ತಂದೆಗೆ ಮಟನ್ ಅಂದರೆ ತುಂಬ ಇಷ್ಟ. ಹಾಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಚಿತ್ರಾನ್ನನೂ ಕೂಡ ಅದು ಜಾಸ್ತಿ ಒಗ್ಗರಣೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಡಬೇಕಾಗಿತ್ತು. ಪ್ರತಿಯೊಂದು ಐಟಮು ನಾವು ಇಡಬೇಕು, ಅವರು ಇಷ್ಟಪಡೋವಂಥ ಐಟಮೇ ಆಗಲಿ. ಅದಾದಮೇಲೆ ನಮ್ಮಲ್ಲಿ ಸಿಂಪಲ್ಲಾಗೇ ಮಾಡೋದು. ಆಮೇಲೆ ನಮ್ಮ ಮಾವ ಬಂದರು, ಧೂಪ ಹಾಕಿ ಇದೆಲ್ಲ
ನಮ್ಮ ಅಣ್ಣನ ಮಾವನ ಮಕ್ಕಳುಗಳು ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಬಂದಿದ್ದರು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಮ್ಮ ಮನೆಯವರು ಅಷ್ಟು ಮಾಡೋಕ್ಕೂ ಬಿಡಲ್ಲ. ಅದಾದಮೇಲೆ ಅವರು ನಾನು ಫೋಟೋ ಹೊಡ್ಕೊಂಡ್ವು. ಹೇಗೆ ಕಾಣಿಸ್ತಿದ್ದೀವಿ ಕಮೆಂಟ್ ಮಾಡಿ. ಆನ್ಲೈನಲ್ಲಿ ಆ ಟಾಪ್ ತೊಗೊಂಡಿತ್ತು. ಅಜ್ಜಿ ಮೊಮ್ಮಗ ಮಾತಾಡ್ತಾ ಕೂತಿದ್ದಾರೆ ನೋಡಿ ಇಲ್ಲಿ. ಇದು ನಮ್ಮ ಅಮ್ಮುಲಿ ಹಾಯ್ ಮಾಡ್ತಿದ್ದಾಳೆ. ಶರತ್ ಅವರು ನಾನು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಿಜವಾಗ್ಲೂ ಈ ಸಲ ತುಂಬ ಅಂದರೆ ತುಂಬ ಬೇಜಾರಾಯಿತು. ಪಟಾಕಿ ಹೊಡಿಯೋಕ್ಕೆ ಆಗಲಿಲ್ಲ. ಮತ್ತು ಇನ್ನೊಂದು ನೈಟು ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರತಿದಿನ ನೋಡುವೆ ಜಾತ್ರೆಗೆ ಹೋಗಬೇಕು ಅಂದ್ಬಿಟ್ಟು ನೈಟು ಅಲ್ಲಿ ಲೈಟಿಂಗ್ಸೇ ಆಗಲಿ ಮತ್ತು ಜಾತ್ರೆಯಲ್ಲಿ ಅವು ಇವು ಏನೇನೋ ತೊಗೋಬೇಕು ಅಂತ ಆಸೆ ಆಗುತ್ತೆ. ಅದೆಲ್ಲ ತೊಗೊಬರ್ಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಈ ಸಲ ಎಲ್ಲ ಎಕ್ಕುಟ್ಟೋಯ್ತು. ಈ ಮಳೆಯಿಂದ ಯಾಕೆ ಈ ಥರ ಇಷ್ಟೊಂದು ಮಳೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಸಂಜೆ ಆಯಿತು ಅನ್ನೋ ಅಷ್ಟೊತ್ತಿಗೆ ಮಳೆ ಶುರು ಆಗಿಬಿಡೋದು. ಮಕ್ಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಿ ಬರೋಣ, ನೋಡಿಕೊಂಡು ಮಕ್ಕಳಿಗೆಲ್ಲ ಆಟ ಸಾಮಾನು ತಗೊಟ್ಕೊಂಡು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ರೆ ಮಳೆ ಅಂತೂ ಬಿಡ್ತಾನೆ ಇರಲಿಲ್ಲ. ಹಬ್ಬದ ದಿನವೂ ಕೂಡ ಮಳೆ ಪಟಾಕಿ ಹೊಡಿಯೋಕ್ಕೂ ಬಿಡಲಿಲ್ಲ ನಮ್ಮನ್ನು. ಸುಮ್ಮನೆ ಪಟಾಕಿ ತಂದಿತ್ತು 3,500 ರೂಪಾಯಿ 4,500 ಏನೋ 5,000 ಏನೋ ಆಗಿತ್ತು ಪಟಾಕಿ ತೊಗೊಂಡು ಬಂದಿದ್ದಿತ್ತು. ಅದು ನೆಟ್ಟಿಗೆ ಹೊಡಿಯೋಕ್ಕೂ ಆಗಲಿಲ್ಲ ಮಳೆಯಿಂದ. ನಮಗಂತೂ ಚಿಕ್ಕ ಪುಟಾಣಿ ಪಟಾಕಿಗಳನ್ನ ಕೊಟ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲೊಂದು ದೊಡ್ಡ ಪಟಾಕಿ ಮೇಲ್ಗಡೆ ಹೋಗಿ ಹೊಡಿಯುತ್ತಲ್ಲ ಅದೊಂದು ಹೊಡೆದ್ರು ಅಷ್ಟೇ. ಅದಾದಮೇಲೆ ಅವರು ಪಿರ್ಮನಳ್ಳಿಗೆ ತೊಗೊಂಡೋಗ್ಬಿಟ್ಟು ಅಲ್ಲೇ ಹೊಡಿತೀನಿ ಅಂತ ತೊಗೊಂಡೋಗಿ ಅಲ್ಲೇ ಹೊಡೆದ್ಬಿಟ್ರು. ಈ ಮಳೆ ಇದಿರೋದ್ರಿಂದ ನಾವು ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಪಟಾಕಿ ಹೊಡಿಯೋಕ್ಕಾಗಲಿಲ್ಲ. ಅಂತೂ ಮನೆ ಮುಂದೆಗಡೆ ಗೇಟ್ ಹತ್ರ ಹೂವಿನ ಕುಂಡ ಎಲ್ಲ ಹಚ್ಚಿ ಇನ್ನು ಚಿಕ್ಕವಳಿಗೆ ಸುಸ್ರು ಬತ್ತಿ ಎಲ್ಲ ಹಚ್ಕೊಡ್ತಾ ಇದ್ದೆ. ನಮ್ಮ ಪಾಪು ಅಂತೂ ಎಷ್ಟು ಖುಷಿ ಪಡ್ತಿದ್ಲು ಅಂದರೆ ಪಟಾಕಿ ಹೊಡೆಯುವಾಗ ನಮ್ಮ ಗೊಂಬೆ ಸಖತ್ ಖುಷಿ ಪಡ್ತಾ ಇದ್ಲು. ನೀವು ಎಲ್ಲರೂ ಪಟಾಕಿ ಹೊಡೆದಿದ್ರಾ? ಚೆನ್ನಾಗೇ ಇತ್ತಾ? ನಿಮಗೂ ಮಳೆ ಇರೋದ್ರಿಂದ ಈ ಸಲ ಎಲ್ಲರಿಗೂ ಬೇಜಾರಾಗಿದೆ ಅಂತ ಅಂದ್ಕೊತೀನಿ. ನೋಡಿ ನಮ್ಮ ಪಾಪು ಹೇಗೆ ಕುತ್ಕೊಂಡಿದ್ದಾಳೆ, ಹೌದ್ಕೋತಿದ್ದಾಳೆ ನೋಡಿ ನಮ್ಮ ಗೊಂಬೆ. ಹಬ್ಬದ ದಿನ ಮಳೆ ಇತ್ತು, ಹಬ್ಬದ ಮಾರನೇ ದಿನ ಮಳೆ ಇರಲಿಲ್ಲ. ಅವತ್ತು ಕೂಡ ಹೊಡೆದಿದ್ದೀವಿ ನಾವು ಮಟನ್ ಊಟದ ದಿನ ನೈಟು. ಬಟ್ ಸುಸ್ತಾಗಿ ಹೋಗಿದ್ವು ಫುಲ್ಲು, ಹಂಗಾಗಿ ಸ್ವಲ್ಪ ಹೊಡೆದ್ಬಿಟ್ಟು ಮಲ್ಕೊಂಡ್ಬಿಟ್ವು. ಹಬ್ಬ ಅಂದ್ರೇ ಒಂಥರ ಖುಷಿ. ಅದರಲ್ಲೂ ನಮಗೆ ದೀಪಾವಳಿ ಹಬ್ಬ ಅಂದರೆ ಸಖತ್ ಖುಷಿ ಆಗುತ್ತೆ. ಏಕೆ ಅಂದರೆ ನಮ್ಮ ಮನೇಲಿ ಅದೇ ಹಬ್ಬ ಮಾಡೋದ್ರಿಂದ ದೀಪಾವಳಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಇವಾಗ ನನ್ನ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ನಾನು ನಮ್ಮ ಹಬ್ಬನ. ನನ್ನ ತಂದೆ ಮಿಸ್ಸಿಂಗ್ ಅನ್ನೋದೊಂದೇ ನನಗೆ ಬೇಜಾರು. ಇದು ಮಾರನೇ ದಿನ ಮಟನ್ ಊಟದ ದಿನ ನೈಟು ನಮ್ಮ ಪಾಪುನ ಅಲ್ಲಿ ನನ್ನ ಪಾಪುಗೆ ಒಬ್ಬಳು ಫ್ರೆಂಡ್ ಇದ್ದಾಳೆ ಪಕ್ಕದಲ್ಲಿ, ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ನಿಂತಿದ್ವು. ಆವಾಗ ಹೊಡಿತಾ ಇದ್ವು ಅಲ್ಲೇ. ಅಮ್ಮನ ಪವಾಡ ತುಂಬಾ ಇದೆ, ಹೇಳೋಕ್ಕೆ ದಿನ ಸಾಲಲ್ಲ. ನಿಜವಾಗ್ಲೂ ದೀಪ ವರ್ಷವಿಡೀ ಉರಿಯುತ್ತೆ ಅಂದರೆ ಅದು ಎಷ್ಟು ಶಕ್ತಿ ಇರುತ್ತೆ ಅಂತ ನೀವೇ ನೋಡಿ. ತಾಯಿಗೆ ಕೊನೆ ದಿನ ಇದೇ ಥರ ಅಲಂಕಾರ ಮಾಡ್ತಾರೆ. ನನ್ನ ತಾಯಿಗೆ ಇಲ್ಲೇ ಎಲ್ಲರಿಗೂ ಒಳ್ಳೇದು ಮಾಡಲಿ, ಕಾಪಾಡಲಿ ಅಂತ ಕೇಳ್ಕೊತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.